ವೀಕ್ಷಕರೇ, ನಾನು ನಿಮ್ಮ ಸಾರಾ ಜೊನತನ್. ಎಲ್ಲರಿಗೂ ಜೋಸಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸ್ಪೈಸ್ ಪೌಡರ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ನಾನು ನಿಮಗೆ ಹಿಂದೆ ರಮ್ ಪ್ಲಮ್ ಕೇಕ್ ಅಲ್ಲಿ ನಾನು ನಿಮಗೆ ಸ್ಪೈಸ್ ಪೌಡರ್ನ ನಾನು ಮುಂದಿನ ರೆಸಿಪಿಗಳಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಇವತ್ತು ಅದೇ ರೆಸಿಪಿನ ನಾನು ನಿಮ್ಮ ಮುಂದೆ ತೋರ್ಸೋಕ್ಕೆ ಬಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೀಕ್ಷಕರೇ. ಇನ್ಯಾಕೆ ತಡ, ಬನ್ನಿ ಶುರು ಮಾಡೋಣ. ಸ್ಪೈಸ್ ಪೌಡರ್ಗೆ ಬೇಕಾಗುವಂಥ ಸಾಮಗ್ರಿಗಳು, ನಾನಿಲ್ಲಿ 25 ಗ್ರಾಮ್ ಚಕ್ಕೆ ತೊಗೊಂಡಿದ್ದೀನಿ, 25 ಗ್ರಾಮ್ ಲವಂಗ, 25 ಗ್ರಾಮ್ ಏಲಕ್ಕಿ, 25 ಗ್ರಾಮ್ ಜಾಪತ್ರೆ. ನೋಡಿ ವೀಕ್ಷಕರೇ, ಮೊದಲನೇದಾಗಿ ಒಂದು ಸ್ಟವ್ ಮೇಲೆ ನಾನು ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಏಲಕ್ಕಿನ ಸಪ್ರೇಟಾಗಿ ನಾನು 2 ರಿಂದ 3 ನಿಮಿಷ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದನ್ನು ನೀವು ಸಪ್ರೇಟಾಗಿ ಹುರ್ಕೋಬೇಕು. ಇದು 1-2 ನಿಮಿಷ ನೀವು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಿ, ಒಳ್ಳೆ ಆರೋಮ ಬರಬೇಕು. ಚೆನ್ನಾಗಿ ನೀವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಈಗ ಇದನ್ನು ಡ್ರೈ ರೋಸ್ಟ್ ಮಾಡಿ ನಾನು ಒಂದು ಬೌಲ್ಗೆ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಪ್ಯಾನಿಗೆ ನಾನು ಜಾಪತ್ರೆ, ಚಕ್ಕೆ, ಲವಂಗ 3 ಹಾಕ್ಕೊಂಡು ಇದನ್ನು ಅಷ್ಟೇ 2 ರಿಂದ 3 ನಿಮಿಷ ಚೆನ್ನಾಗಿ ನೀವು ಡ್ರೈ ರೋಸ್ಟ್ ಮಾಡಿ, ಒಳ್ಳೆ ಆರೋಮ ಬರುತ್ತೆ. ಆವಾಗ ನೀವು ಇದನ್ನು ಸ್ಟವ್ನ ಟರ್ನ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಡ್ರೈ ರೋಸ್ಟ್ ಮಾಡಿ ಈಗ ತಣ್ಣಗಾಗಕ್ಕೆ ಇಟ್ಟಿದ್ದೆ. ಇಲ್ಲಿ ನಾನು ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ನಾನು ಏಲಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ನೀವು ಪುಡಿ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ನಾನು ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಮಿಕ್ಸಿಗೆ ನಾನಿಲ್ಲಿ ಚಕ್ಕೆ, ಲವಂಗ, ಜಾಪತ್ರೆ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನೀವು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ನಾನು ಈಗಾಗಲೇ 1 ರೌಂಡ್ ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಮೊದಲೇ ಪುಡಿ ಮಾಡಿ ಇಟ್ಕೊಂಡಂಥ ಒಂದು ಏಲಕ್ಕಿ ಪುಡಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲನೂ ಒಟ್ಟಿಗೆ ಇನ್ನೊಂದು ಸರಿ ನಾವು ಪುಡಿ ಮಾಡ್ಕೊಳ್ಳೋಣ. ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಪೌಡರ್. ನೋಡಿ, ಈ ಥರ ನುಣ್ಣಗೆ ನೀವು ಪುಡಿ ಮಾಡ್ಕೋಬೇಕು. ಈಗ ಇದನ್ನು ನಾವು ಜರಡಿ ಇಟ್ಕೊಳ್ಳೋಣ. ಜರಡಿ ಹಿಡ್ದಿರೋ ಪೌಡ್ರನ್ನೇ ನೀವು ಯೂಸ್ ಮಾಡಬೇಕು. ಈ ಥರ ತರ್ತರಿ ನೀವು ಯೂಸ್ ಮಾಡಬೇಡಿ. ನೋಡಿ, ನಾನಿವಾಗ ಜರಡಿ ಇಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಉದುರುತ್ತಾ ಇದ್ದಲ್ವ. ನೋಡಿ, ಇದನ್ನೇ ನೀವು ಯೂಸ್ ಮಾಡಬೇಕು. ಇದನ್ನು ನೀವು ಏರ್ ಟೈಟ್ ಕಂಟೈನರಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಈಗ ಕೇಕ್ ಸ್ಪೈಸ್ ಪೌಡರ್ ರೆಡಿಯಾಗಿದೆ. ಇದು ಒಂದು ಸರಿ ಮಾಡಿಟ್ಕೊಂಡು ನೀವು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಳ್ಳಿ. ನಿಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಜೊತೆಗೆ ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ಪ್ಲಮ್ ಕೇಕ್ಗೆ ಯಾಕೆ ಆರೋಮ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ? ಇದೊಂದು ನೀವು ಪೌಡರ್ನ ನೀವು ಕೇಕ್ಗೆ ಮಿಕ್ಸ್ ಮಾಡಿ ಒಳ್ಳೆ ಆರೋಮ ಬರುತ್ತೆ ವೀಕ್ಷಕರೇ. ಘಮ ಘಮ ಅಂತ ಇರುತ್ತೆ. ಇದನ್ನು ಮಿಸ್ ಮಾಡದೆ ನೀವು ಮನೇಲಿ ಟ್ರೈ ಮಾಡಿ ನೀವು ಕೇಕ್ಗೆ ಹಾಕ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಹೆಚ್ಚೆಚ್ಚು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಲೈಕ್, ಶೇರ್, ಕಮೆಂಟ್ ಕೊಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹ್ಯಾಪಿ ಕುಕಿಂಗ್.